ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA1 ಜುಲೈ 2026ನ ಒಂದು ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಸ್ಟೇಟ್ ಸಿಲೆಬಸ್ಸು, ಸೆಕೆಂಡ್ ಲ್ಯಾಂಗ್ವೇಜು. ಆಲ್ರೆಡಿ ನಾನು 6ನೇ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಕನ್ನಡ ಆಗಿರ್ಬೋದು ಮತ್ತು SS ಹಾಕಿದ್ದೆ. ಇವಾಗ ಇಂಗ್ಲೀಷ್ ಹಾಕ್ತಾ ಇದ್ದೀನಿ. ಹಿಂದಿ, ಸೈನ್ಸ್, ಮ್ಯಾಥ್ಸ್ ಬೇಗನೆ ಅಪ್ಲೋಡ್ ಮಾಡ್ತೀವಿ. ನಮ್ಮ ಬಳಿ LBA ಮತ್ತು FA ಪ್ರಶ್ನೆ ಪತ್ರಿಕೆಗಳು PDF ಸಿಗ್ತವೆ. ಸೊ ಯಾರಿಗೆಲ್ಲ ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡಬಹುದು. ಓಕೆ, ಹಾಗಾದರೆ ನೋಡುವ ಪ್ರಶ್ನೆ ಪತ್ರಿಕೆಯ ಡಿಸೈನ್ ಹೇಗಿದೆ ಅಂತ. ಸೊ ಟೋಟಲಿ ಜೂನ್ 10%, ಜುಲೈ 15%, 25% ಸಿಲೆಬಸ್ಸನ್ನು ಕವರ್ ಆಗಬೇಕು FA1ಗೆ. ಇಟ್ ಮೀನ್ಸ್ 2 ಯೂನಿಟ್ ಆಗಬೇಕು. ಸೊ ದ ಲೈಟ್ ಹೌಸ್ ಮತ್ತು ದ ರೈನ್ಬೋ, ದ ಸ್ಕಾಲರ್ಸ್ ಮದರ್ ಟಂಗ್ ಮತ್ತು ಸಿಂಪತಿ. ಸೊ ಫಸ್ಟ್ ಯೂನಿಟಿಂದ 7 ಮಾರ್ಕು 5 ಕ್ವಶನ್ಸು, ಸೆಕೆಂಡ್ ಯೂನಿಟಿಂದ 8 ಮಾರ್ಕು 5 ಕ್ವಶನ್ಸು. ಓವರ್ ಆಲ್ 15 ಕ್ವಶನ್ಸು 10 ಮಾರ್ಕ್ ವೇಟೇಜನ್ನು ಮಾಡಿರೋದು. ವೇಟೇಜ್ ಟು ಆಬ್ಜೆಕ್ಟಿವ್ ವೈಸ್ ವೇಟೇಜ್ ಇದೆ. ನಾಲೆಜ್ಗೆ 6 ಇದೆ, ಕಾಂಪ್ರಿಹೆನ್ಷನ್ಗೆ 6, ಅಪ್ಲಿಕೇಶನ್ಗೆ 3, ಎಕ್ಸ್ಪ್ರೆಷನ್ ಆರ್ ಕ್ರಿಯೇಟಿವಿಟಿಗೆ ಇಲ್ಲ. ಓವರ್ ಆಲ್ 15. ಟೈಪ್ಸ್ ಆಫ್ ಕ್ವಶನ್ಸ್ ನೋಡೋದಾದರೆ MCQ ಮತ್ತು ವೆರಿ ಶಾರ್ಟ್ ಆನ್ಸರ್ಸ್ 6 ಇದ್ದಾವೆ, ಶಾರ್ಟ್ ಆನ್ಸರ್ಸ್ 6 ಇದ್ದಾವೆ, ಲಾಂಗ್ ಆನ್ಸರ್ಸ್ 3 ಇದ್ದಾವೆ, ಟೋಟಲ್ 15. ಈ ವರ್ಷ ಸಮಗ್ರ ಪ್ರಗತಿ ಪತ್ರದಲ್ಲಿ 15 ಒಂದು ವೇಟೇಜ್ ಇದೆ ಅಲ್ಲ. ಸೊ ಹೀಗಾಗಿ ನಾವೇನು ಮಾಡಿರೋದಂದರೆ 15 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇರೋದು. ಎಸ್, ಇನ್ನು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ 6 ಮಾರ್ಕ್ ಇದೆ, ಎವರೇಜ್ 6 ಮಾರ್ಕ್ ಇದೆ, ಡಿಫಿಕಲ್ಟ್ 3 ಇದೆ. ಸೊ ಓವರ್ ಆಲ್ 15 ಮಾರ್ಕ್ ಇದೆ. ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ನೋಡೋದಾದರೆ ದ ಲೈಟ್ ಹೌಸ್ ದ ರೈನ್ಬೋದಿಂದ ಸೊ ಓವರ್ ಆಲ್ ಮಾಡಿರ್ತಕ್ಕಂಥದ್ದು 3 1 ಅಂಕದ್ದು, 2 ಅಂಕದ 2, 5 ಪ್ರಶ್ನೆ 7 ಅಂಕ. ದ ಸ್ಕಾಲರ್ಸ್ ಮದರ್ ಟಂಗ್ ಮತ್ತು ಸಿಂಪತಿಯಿಂದ 1 ಮಾರ್ಕರ್ದು 3 ಇದ್ದಾವೆ, 2 ಮಾರ್ಕರ್ 1, 3 ಮಾರ್ಕರ್ 1, 5 ಕ್ವಶನ್ಸು 8 ಮಾರ್ಕ್ ಇದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯೂಸ್ ಮಾಡಿರೋದು 1 ಮಾರ್ಕರ್ 6, 2 ಮಾರ್ಕರ್ 3, 3 ಮಾರ್ಕರ್ 1, 10 ಕ್ವಶನ್ಸ್ ಇದ್ದಾವೆ, 15 ಮಾರ್ಕ್ ಇದೆ. ಜಸ್ಟ್ ಒಂದು ಪೇಜಲ್ಲಿ ಕ್ವಶನ್ ಪೇಪರನ್ನ ಸೆಟ್ ಮಾಡಿರೋದು. ಸೊ ನೀವು ಆರಾಮಾಗಿ ಅದನ್ನು ಏನು ಮಾಡ್ಬೋದು ಅಂತಂದರೆ ಮಕ್ಕಳಿಗೆ ಜೆರಾಕ್ಸ್ ಹಾಕ್ಸಿ ಯೂಸ್ ಮಾಡ್ಬೋದು. ಫಸ್ಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA1 ಜುಲೈ 2026 ಮಾಡಲ್ ಆನ್ಸರ್ಸ್ ಕ್ಲಾಸಿಕ್ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಮಾರ್ಕ್ಸ್ 15, ಟೈಮ್ 40 minutes. ಮೇನ್ 1, choose and write the correct answer. Here overall 2 questions, each a question carry 1 mark, 2 question 2 mark. First one, a land next to the sea is called dash. A shore, B island, C lighthouse, D village. So the right one answer is option A, shore is the right one. Move to second one. What was Pandita's mother tongue? A Tamil, B Kannada, C Telugu, D English. Right answer is option C, Telugu. Next move to second means here do as directed. 2 questions and each a question carry 1 mark, 2 question 2 mark. Identify the parts of speech of the underlined word given. Rahul is driving a car. Driving is underlined here. Driving, it means verb form. Move to fourth one. Write the correct form of the word given in the brackets. She completed her dash from Mysore University. Graduation, graduated. So the correct form is graduation is the right one. Move to third means answer the following question in a word or a sentences each. Here also 2 questions and each a question carry 1 mark, 2 question 2 mark. Who admitted his defeat at the last? Answer is the Pandit admitted his defeat at the last. Sixth one, where did Rajiv and his father go? Answer is Rajiv and his father went to see the lighthouse is the answer. Move to fourth main. Here 3 questions and answer in questions 2 to 3 sentences each. Overall 4 mark, 2 questions and each carry 1 2 mark. Question number 7. Describe a lighthouse in your own words. Answer. A lighthouse is a tall tower with a bright light at the top that helps guide ships and boats safely. It warns the sailors of dangers and shows them the way to safe harbors and ports. Move to 8th one. What does the poet compare the rainbow to? Answer. The rainbow is compared to a beautiful bridge connected to the earth and sky. Question number 9, quote from memory, 2 marker. I lay in sorrow deep depressed, my grief a proud man heard. His looks were cold, he gave me gold, but not a kindly word ಅಂತ ಇತ್ತು. ಇದು ಪದ್ಯಪೂರ್ಣ ಮಾಡಲಿಕ್ಕೆ 2 ಅಂಕದ ಒಂದು ಪ್ರಶ್ನೆ ಕೊಟ್ಟಿತ್ತು.
ಲಾಸ್ಟ್ 3 ಮಾರ್ಕರ್ಗೆ ಒಂದು ಪ್ರಶ್ನೆ ಕೇಳಿತ್ತು, ವಾಟ್ ಅ ಇನ್ಸಿಡೆಂಟ್ ಇನ್ ಯುವರ್ ಲೈಫ್ ಮೇಡ್ ಯು ಥ್ರಿಲ್ಡ್. ಇದು 5 to 6 ಸೆಂಟೆನ್ಸಲ್ಲಿ ಆನ್ಸರ್ ಮಾಡಬೇಕು. 3 ಮಾರ್ಕ್ ಇದೆ. ಓಕೆ, ಫಸ್ಟ್ ಪಾರ್ಟದ ಪ್ರಶ್ನೆ ಇತ್ತು. ಆನ್ಸರ್ ಈಸ್ ಮೆನಿ ಇನ್ಸಿಡೆಂಟ್ ಇನ್ ಮೈ ಲೈಫ್ ಹ್ಯಾವ್ ಮೇಡ್ ಮೀ ಥ್ರಿಲ್ಡ್. ವಿನ್ನಿಂಗ್ ಅ ಪ್ರೈಸ್ ಇನ್ ಅ ಸ್ಕೂಲ್ ಕಾಂಪಿಟೇಷನ್ ವಾಸ್ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್. I was also excited when I went on a school trip with my friends. Celebrating my birthday with my family and getting good marks in the examination made me very happy and thrilled ಅಂತ ಬರೆದ್ರೆ ಸಾಕು. ಇಷ್ಟು ಏನಾಗಿತ್ತಂದರೆ 6ನೇ ತರಗತಿಯ 15 ಅಂಕಗಳಿಗಿರ್ತಕ್ಕಂಥ FA1 ಪ್ರಶ್ನೆ ಪತ್ರಿಕೆ ಇತ್ತು. ಸಿಗ್ತೀನಿ ಹೊಸ ವಿಷಯದೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.